ಭಾರತದ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 36ನೇ ಪುಣ್ಯಸ್ಮರಣೆಯನ್ನು ಕಲಬುರಗಿಯ ಟೌನ್ ಹಾಲ್ ಎದುರು ಆಚರಿಸಲಾಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಮುಖಂಡರು ಹಸಿರು ಕ್ರಾಂತಿಯ ಹರಿಕಾರರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ವೇಳೆ ಸಿಪಾಯಿ ಕರ್ಮಚಾರಿಗಳ ನಿಗಮದ ಸದಸ್ಯೆ ಗೀತಾ ವಾಡೇಕರ್ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಅವರ ಪುಣ್ಯದ ಕಾರ್ಯದಿಂದಾಗಿ ಇಂದು ದೇಶದಲ್ಲಿ ಹಸಿರು ಕ್ರಾಂತಿ ಸಾಧ್ಯವಾಗಿದೆ ಎಂದಿದ್ದಾರೆ. ಆದ ಬಾಬು ಜಗಜೀವನ್ ರಾವ್ ಅವರ ಪುಣ್ಯಸ್ಮರಣೆ 36ನೇದು ಇವತ್ತಿನ ದಿನ ಪುಣ್ಯಸ್ಮರಣೆ ಇದೆ. ಇವತ್ತು ಬೆಳಗ್ಗೆನೇ ಆಫಿಷಿಯಲಿ ಇವತ್ತು ಒಂದು ಮಳೆ ಬರ್ತಾ ಇದ್ದರೂ ಕೂಡ ಎಲ್ಲ ಅವರ ಸ್ವಾಭಿಮಾನಿಗಳು ಅಭಿಮಾನಿಗಳು ಬಂದು ಇಲ್ಲಿ ಒಂದು ಶ್ರದ್ಧಾಂಜಲಿಯನ್ನು ಅವರ ಪುಣ್ಯಸ್ಮರಣೆಗೆ ಒಂದು ಹೂವನ್ನು ಮಾಲನ್ನು ಅರ್ಪಿಸಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಇವತ್ತು ಭಾಳಷ್ಟು ಎಲ್ಲರೂ ಲೀಡರ್ಸ್ಗಳು ಬಂದಿದ್ದರು, ಆಮೇಲೆ ಮುಖಂಡರುಗಳು, ಆಮೇಲೆ ಜಿಲ್ಲಾಧಿಕಾರಿ ಮತ್ತು ಸೋಷಿಯಲ್ ವೆಲ್ಫೇರ್ ಅಧಿಕಾರಿ, ಕಾರ್ಪೊರೇಷನ್ ಕಮಿಷನರ್ ಕೂಡ ಎಲ್ಲರೂ ಕೂಡ ಬಂದು ಇಲ್ಲಿ ಒಂದು ಶ್ರದ್ಧಾಂಜಲಿ ಶಾಂತಿ ರೀತಿಯಿಂದ ಒಂದು ಶ್ರದ್ಧಾಂಜಲಿ ಅರ್ಪಿಸಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಅವರ ಕೊಡುಗೆಯನ್ನು ಈ ದೇಶಕ್ಕೆ ಭಾಳ ಇದೆ. ಇನ್ನೂ ಭಾಳಷ್ಟು ದಿವಸ ಅವರು ಭಾಳ ಇನ್ನೂ ನಮಗೆ ದಾರಿ ದೀಪವಾಗಿ ಆಗ್ತಿದ್ರು. ಆದರೂ ಕೂಡ ಅವರು ಇಷ್ಟು ದಿವಸ ಏನು ಮಾಡಿ ನಡ್ಕೊಂಡು ಬಂದಿದ್ದಾರೆ, ಆ ದಾರಿ ಮೇಲೆ ನಾವು ಕೂಡ ನಡೆದು ಅವರದ್ದು ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದು ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸೋಣ ಅಂತೇಳಿ ಈ ಮುಖಾಂತರ ಹೇಳ್ತೀನಿ. ಎಲ್ಲರಿಗೂ ಬಂದು ಇಲ್ಲಿ ಕಲ್ತು ಮಾಡಿದಕ್ಕಾಗಿ ಜಿಲ್ಲಾ ಆಡಳಿತಗೂ, ಆಮೇಲೆ ಕಾರ್ಪೊರೇಷನ್ ತಂಡರಿಗೂ, ಆಮೇಲೆ ಬಾಬು ಜಗಜೀವನ್ ಅವರ ಅಭಿಮಾನಿಗಳ ಎಲ್ಲರಿಗೂ ಕೂಡ ನಾನು ನಮಸ್ಕಾರ. ಕಲಬುರಗಿಯ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಚಂದ್ರಿಕಾ ಪರಮೇಶ್ವರ್ ಅವರು ಮಾತನಾಡಿ ಮಹಾಚೇತನಕ್ಕೆ ನುಡಿ ನಮನವನ್ನ ಸಲ್ಲಿಸಿದರು. ಜಗಜೀವನ್ ರಾಮ್ ಅವರ ಹಾಕಿಕೊಟ್ಟಂಥ ಮಾರ್ಗದರ್ಶನ ಏನಿತ್ತು, ಅವರು ಆಹಾರ ಮಂತ್ರಿ ಆಗಿದ್ದಾಗ ಅವರು ಅನೇಕ ಹುದ್ದೆಗಳನ್ನು ಪಡೆದುಕೊಂಡು ಇವತ್ತು ಉಪ ಪ್ರಧಾನಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಅಂಥ ಮಹಾನ ವ್ಯಕ್ತಿಯ ಇವತ್ತು ಪುಣ್ಯ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಸಮಾಜದ ವತಿಯಿಂದ ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಭಾಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಇಂಥ ಒಂದು ಮಹಾನ ನಾಯಕರ ಹಾಕಿಕೊಟ್ಟಂಥ ಮಾರ್ಗದರ್ಶನ ಈ ದೇಶಕ್ಕಾಗಿ ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಈ ಸಮಾಜಕ್ಕೆ ಏನೇನು ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೂಡ ಇವತ್ತು ಈ ಮುಂದಿನ ಪೀಳಿಗೆ ಅಳವಡಿಸ್ಕೊಂಡು ಹೋಗ್ಬೇಕಂತೇಳಿ ಸಮುದಾಯದ ಮುಖಂಡ ದಶರಥ್ ಕಲಗುರ್ತಿ ಮಾತನಾಡುತ್ತಾ, ಡಾಕ್ಟರ್ ಜಗಜೀವನ್ ರಾಮ್ ಅವರು ಭಾರತಕ್ಕೆ ನೀಡಿದ ಕೊಡುಗೆಯ ಕಾರಣಕ್ಕೆ ಇಂದು ದೇಶ ಸುಭಿಕ್ಷವಾಗಿದೆ ಎಂದು ನುಡಿದರು. ಭಾರತ ದೇಶದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 36ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ಇಂದು ಅತಿ ವಿಜೃಂಭಣೆಯಿಂದ ಮತ್ತು ದುಃಖದಿಂದ ಇವತ್ತು ಜಿಲ್ಲಾ ಆಡಳಿತವಾಗಲಿ ಮತ್ತು ಇಡೀ ನಮ್ಮ ಸಮಾಜದ ಎಲ್ಲ ನಾಯಕರು ಬಂದು ಭಾಗವಹಿಸಿ ಇವರ ಪುಣ್ಯಸ್ಮರಣೆ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡಿದಂಥ ಜಿಲ್ಲಾ ಆಡಳಿತಕ್ಕೂ ಮತ್ತು ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ಅವರ ಸಾಧನೆಗಳ ಬಗ್ಗೆ ಈಗಾಗಲೇ ಹಲವಾರು ನಾಯಕರು ಮಾತಾಡಿ ಮತ್ತು ಇವರ ಸಾಧನೆಗಳು ಹೇಳಬೇಕಾಗಿದ್ದೆ. ಆದರೆ ಇವರು ಭಾರತ ದೇಶದಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಂದು ರಾಜಕೀಯಕ್ಕೆ ಧುಮುಕಿ ಅವರ ವಿವಿಧ ಸ್ಥಾನಮಾನಗಳು ಅಲಂಕರಿಸಿ ಅವರ ಒಂದು ಸ್ಥಾನಮಾನವನ್ನು ಅಲಂಕರಿಸಿ ಇವತ್ತು ಭಾರತದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರ ಜಾತಿ ಒಂದು ಅಡ್ಡ ಬಂದು ಅವರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ಅವಕಾಶ ಸಿಗಲಿಲ್ಲ. ಇಂಥ ಭಾರತ ದೇಶವನ್ನು ಮೆಚ್ಚಿದಂಥ ನಾಯಕರಾದಂಥ ಡಾಕ್ಟರ್ ಬಾಬು ಜಗಜೀವನ್ ಅವರ ಪುಣ್ಯಸ್ಮರಣೆಗೆ ತಾವೆಲ್ಲರೂ ಮತ್ತು ಜಿಲ್ಲಾ ಆಡಳಿತ ಬಂದು ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡಿದ್ದಾರೆ. ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ಅವರ ಪಾದ ಕಮಲಗಳಿಗೆ ನಮನಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೂ ಅಭಿನಂದನೆಗಳು ಹೇಳ್ತೇನೆ. ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರ್ಫೈ, ಪರಮೇಶ್ವರ್ ಸೇರಿದಂತೆ ಇನ್ನಿತರರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು.